ನೋಡಿ, ಅವರ ಕೀಳ್ಮಟ್ಟದ ಹೇಳಿಕೆಗಳು ಅಭಿಯಾನಕ್ಕೆ ನಾವು ಉತ್ತರ ಕೊಡಲ್ಲ. 21ನೇ ಶತಮಾನದಲ್ಲಿ ಇವತ್ತಿಡೀ ಪಾಕಿಸ್ತಾನವನ್ನು ನುಗ್ಗಿ ಏನು ನಮ್ಮ ಮಿಸೈಲ್ಗಳ ಮೂಲಕ ಡ್ರೋನ್ಗಳ ಮೂಲಕ ಎಲ್ಲವನ್ನೂ ಪಾಕಿಸ್ತಾನದ ಏರ್ ಬೇಸಸ್ಗಳನ್ನು ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ನ ಹೇಗೆ ನಿರ್ನಾಮ ಮಾಡಿದ್ದೀವಿ, ಟೆರರ್ ಬೇಸ್ನ ನಿರ್ನಾಮ ಮಾಡಿದ್ದೀವಿ, ಟೆರರಿಸ್ಟ್ನ ಸಾಯಿಸಿದ್ದೀವಿ. ಇತಿಹಾಸದಲ್ಲಿ ಒಮ್ಮೆನಾರ ಬೇರೆಯವ್ರು ಮಾಡಿರೋಂಥದ್ದಿದೆಯಾ? ಇವತ್ತು ಅದ್ಭುತವಾಗಿ ಯಾವ ಅಲ್ಪದಲ್ಲಿ ಅಲ್ಪ ಏನು ನಮಗೆ ಹಿನ್ನಡೆ ಅಲ್ಪ ಅಂದರೆ ಏನು ಜೀವ ಕಳ್ಕೊಂಡಿರೋಂಥದ್ದಾಗಲಿ ಏನೇ ನಾವು ಕಳ್ಕೊಂಡಿರೋಂಥದ್ದಾಗಲಿ ಬಹಳ ಅಲ್ಪ. ಆ ಇಡೀ ಪಾಕಿಸ್ತಾನವನ್ನು ನಡುಗಿಸಿ ಭಯೋತ್ಪಾದಕರನ್ನ ಕೊಂದು ಇಡೀ ವಿಶ್ವಕ್ಕೆ ಯಾವ ರೀತಿ ಶಕ್ತಿ ಇದೆ, ಭಾರತದ ಶಕ್ತಿ ಏನು, ಭಾರತ ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಭಾರತ ಎಷ್ಟು ವ್ಯವಸ್ಥಿತವಾಗಿ ಒಂದು ಸಿಂಕರ್ನೈಸ್ಡ್ ಆಗಿ ಇವತ್ತು ಆರ್ಮಿ ಆಗಿರಲಿ, ನೇವಿ ಆಗಿರಲಿ, ಏರ್ಫೋರ್ಸ್ ಆಗಲಿ ವ್ಯವಸ್ಥಿತವಾಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಇವತ್ತು ಅವರಿಗೆ ಪಾಠವನ್ನು ಕಲಿಸಿ ಅವ್ರನ್ನ ನಿರ್ನಾಮ ಮಾಡುವಂಥ ಭಯೋತ್ಪಾದಕರನ್ನ ನಿರ್ನಾಮ ಮಾಡುವಂಥ ಕೆಲಸವನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಕಂಡಿರುವಂಥದ್ದು. ಇತಿಹಾಸದಲ್ಲಿ ಇದೇನಿದ್ರು ಬರೀ ಅಮೆರಿಕ ಅಂತ ದೇಶ ಮಾಡಲಿಕ್ಕೆ ಆಗ್ತಿತ್ತಾ ಅಥವಾ ಇಸ್ರೇಲ್ ಅಂತ ದೇಶ ಮಾಡಲಿಕ್ಕೆ ಆಗ್ತಿತ್ತಾ? ಇವತ್ತು ಭಾರತನು ಇದನ್ನು ಮಾಡಿ ತೋರಿಸಿರುವಂಥದ್ದು. ಯಾವ ಜೀವಕ್ಕೂ ಸಮಸ್ಯೆ ಇಲ್ಲದೆ, ಯಾವ ಒಂದು ಆರ್ಥಿಕ ವ್ಯವಸ್ಥೆ ದಿನನಿತ್ಯದ ಜೀವನಕ್ಕೆ ಸಮಸ್ಯೆ ಇಲ್ಲದೆ ಭಾಳ ಅದ್ಭುತವಾಗಿ ಮಾಡಿರುವಂಥದ್ದು. ಮತ್ತು ಈ ಥರ ವಿಚಾರಗಳು ಪಾಕಿಸ್ತಾನವನ್ನು ನಿರ್ದಾಕ್ಷಿಣ್ಯವಾಗಿ ಕಡಿವಾಣ ಹಾಕಿರುವಂಥದ್ದು. ನೀರಿನ ವಿಚಾರದಲ್ಲಾಗಲಿ, ವ್ಯಾಪಾರದ ವಿಚಾರದಲ್ಲಾಗಿರಲಿ, ಅಥವಾ ಅವರ ನಾಗರಿಕರ ವಿಚಾರದಲ್ಲಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಭಾಳ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಮತ್ತು ಇನ್ನು ಮುಂದಿನ ಮಾತುಕತೆ ಏನಿದ್ರು ಭಯೋತ್ಪಾದನೆಯ ಬಗ್ಗೆನೇ ಅಥವಾ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಬಗ್ಗೆನೇ ಮಾತುಕತೆ ಆಗುವಂಥದ್ದು. ಇನ್ನೇನು ಮಾತುಕತೆ ಇಲ್ಲ ಅನ್ನೋಂಥದ್ದನ್ನ ಮತ್ತು ಯಾರು ಮಧ್ಯಸ್ಥಿಕೆ ಇಲ್ಲದೇ ಇದು ಮಾಡಿರುವಂಥದ್ದು. ಮತ್ತು ಪಾಕಿಸ್ತಾನನೇ ತಾನೇ ಮುಂದೆ ಬಂದು ವಿರಾಮವನ್ನು ಕೋರಿರುವಂಥದ್ದು ಪಾಕಿಸ್ತಾನ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ವಿಚಾರ. ಕದನ ವಿರಾಮ ಅವಶ್ಯಕತೆ ಇರಲಿಲ್ಲ, ಯುದ್ಧ ಮುಂದುವರಿಸಬೇಕಾಗಿತ್ತು, ಯಾರೋ ಟ್ರಂಪ್ ಮಾತು ಕೇಳಿಕೊಂಡು ಯುದ್ಧ ನಿಲ್ಲಿಸಬೇಕಾಗಿತ್ತು ಅನ್ನೋ ಮಾತನ್ನು ಪ್ರಿಯಾಂಕಾ ಖರ್ಗೆ ಕೃಷ್ಣ ಬೈರೇಗೌಡರು ಪ್ರಶ್ನೆ ಮಾಡಿದ್ದಾರೆ. ಈಗ ಅವ್ರ ಹಿರಿಯರನ್ನೇ ಸ್ವಾಗತ ಮಾಡಿರುವಂಥದ್ದಿದೆ. ಈ ವಿರಾಮ ಇದೇನು ಮುಖ್ಯವಾಗಿ ನಾವು ಯುದ್ಧದಲ್ಲಿ ಏನಿರಲಿಲ್ಲ, ನಾವೇನು ಆಪರೇಷನ್ ಸಿಂಧೂರ್ನಲ್ಲಿ ಭಯೋತ್ಪಾದಕರಿಗೆ ನೆಲೆಯನ್ನು ದಮನ ಮಾಡಿರುವಂಥದ್ದು, ಆ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಿದ್ದಂಥವ್ರಿಗೆ ಪಾಠ ಕಲಿಸುವಂಥದ್ದು. ಭಯೋತ್ಪಾದಕರ ನೆಲೆಯನ್ನು ದಮನ ಮಾಡಿದಾಗ ಅವರು ಪ್ರತೀಕಾರ ಮಾಡಿದ್ರು, ಯಾರು ಪಾಕಿಸ್ತಾನದವರು, ಅದಕ್ಕೆ ಉತ್ತರ ಕೊಡುವಂಥದ್ದಾಗಿದೆ. ಫುಲ್ ಫ್ಲೆಡ್ಜ್ ಯುದ್ಧಕ್ಕೇನು ಹೋಗಿರಲಿಲ್ಲ, ಬರೀ ಪ್ರಿಸೈಸಾಗಿ ನಾವು ಜವಾಬ್ದಾರಿಯುತವಾಗಿ ಅದೇನು ಅವರು ಮಿಲಿಟರಿ ಸ್ಟೇಟಲ್ಲಿ ಅವ್ರಿಗೇನು ಜವಾಬ್ದಾರಿ ಇಲ್ಲ, ಸೋತಂಥ ದೇಶ ಸಮಸ್ಯೆನಲ್ಲಿರೋಂಥ ದೇಶದ ಜೊತೆ ಕೊಚ್ಚೆ ಇದ್ದ ಹಾಗೆ ಅದಕ್ಕೇನು ಪಾಠ ಕಲಿಸ್ಬೇಕಾಗಿತ್ತೋ ಬಲವಾಗಿ ಪಾಠ ಕಲಿಸುವಂಥದ್ದಾಗಿದೆ. ಅವರೇ ಕಾಡಿ ಮುಂದೆ ಬಂದಾಗ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಬಿಡಿ ಅಂತ ಬಂದಾಗ ಅವ್ರು ಮುಂದೆ ಬಂದಾಗ ನಮ್ಮನ್ನು ಈ ವಿರಾಮ ಕೋರಿ ಅವ್ರು ಬಂದಾಗ ವಿರಾಮವನ್ನು ಕೊಟ್ಟಿರುವಂಥದ್ದಿದೆ. ಹಾಗಾಗಿ ಇತಿಹಾಸದಲ್ಲಿ ಇದು ಪ್ರಥಮ ವಿರಾಮ ಅಲ್ವಲ್ಲ, ಇತಿಹಾಸದಲ್ಲಿ ಇಂಥ ಬಹಳಷ್ಟು ವಿರಾಮ ಆಗಿರುತ್ತೆ. ಆದರೆ ಇವತ್ತು ನಾವು ನೋಡಿದ ಹಾಗೆ ಇಷ್ಟು ಅತ್ಯಾಧುನಿಕವಾಗಿ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನವ್ರು ನಮ್ಮ ಮೇಲೆ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಪಾಕಿಸ್ತಾನವರ ಪ್ರಯತ್ನಗಳೆಲ್ಲ ವಿಫಲವಾಗಿದೆ, ಭಾರತದ ಪ್ರಯತ್ನಗಳೆಲ್ಲ ಯಶಸ್ವಿಯಾಗಿದೆ, ಎಲ್ಲವೂ ಯಶಸ್ವಿಯಾಗಿದೆ, ಎಲ್ಲರೂ ಕೊಂಡಾಡಿದೆ ತಾನೆ, ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈಗ ವಿರಾಮವನ್ನು ಕೋರಿರೋದನ್ನು ವಿರಾಮವನ್ನೇ ಪ್ರಶ್ನೆ ಮಾಡೋಂಥ ಮಟ್ಟಕ್ಕೆ ಇವರು ಯಾರು ಹೋಗ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇವತ್ತು ಏನು ಪಾಠ ಕಲಿಸ್ಬೇಕಿತ್ತು, ಏನು ಸಂದೇಶವನ್ನು ಕೊಡಬೇಕಿತ್ತೋ ಭಾರತ ಭಾಳ ಪ್ರಬಲವಾಗಿ ಸಂದೇಶವನ್ನು ಕೊಟ್ಟು ಇಡೀ ವಿಶ್ವಕ್ಕೆ ತೋರಿದೆ ಯಾವ ರೀತಿ ಭಾರತ ಭಯೋತ್ಪಾದನೆಯನ್ನು ಸಹಿಸಲ್ಲ. ಯಾರೇ ಭಯೋತ್ಪಾದನೆಯಲ್ಲಿ ಇರುವಂಥ ವ್ಯಕ್ತಿಗಳಾಗಲಿ, ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥ ವ್ಯಕ್ತಿಗಳಿಗೆ ಯಾವುದೇ ಕ್ಷಮೆ ಇಲ್ಲ ಅನ್ನೋಂಥದ್ದನ್ನ ಮಾಡಿ ತೋರಿಸಿದ್ವಿ. ಯುದ್ಧ ಮುಂದುವರಿಸುವಂತ ನಿರೀಕ್ಷೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಇತ್ತು. ಎಲ್ಲೋ ಒಂದ್ ಕಡೆ ಪಹಲ್ಗಾಮ್ ನಡೆಸಿದಂತವರಿಗೆ ನ್ಯಾಯವನ್ನು ಒದಗಿಸಿಕೊಂಡು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಡಿಲ್ಲ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್. ಪಹಲ್ಗಾಮ್ ವಿಚಾರದಲ್ಲಿ ಏನು ಪ್ರತೀಕಾರವನ್ನು ಕೊಡಬೇಕಾಗಿತ್ತು ಅದಲ್ಲೇ ದೇಶದ ಒಳಗೇನೂ ಕೊಟ್ಟಾಯ್ತು, ದೇಶದ ಹೊರಗಿದ್ದಂಥವ್ರಿಗೂ ದೇಶದ ಒಳಗಡೆ ಇರೋರ್ಗು ಪಾಠ ಕಲಿಸುವಂಥದ್ದಾಗಿತ್ತು. ತಕ್ಷಣ ಹಿಡಿದವ್ರನ್ನ ಕೊಲ್ಲುವಂಥದ್ದಾಗಿದೆ. ದೇಶದ ಆಚೆ ಇದ್ದವ್ರನ್ನು 106 ಜನನ್ನ ಪಾಕಿಸ್ತಾನದಲ್ಲಿರೋರ್ನು ಕೊಲ್ಲುವಂಥದ್ದಾಗಿದೆ. ಮತ್ತು ಪಾಕಿಸ್ತಾನ ಏರ್ ಬೇಸಸ್ನೂ ಡೆಸ್ಟ್ರಾಯ್ ಮಾಡುವಂಥದ್ದಾಗಿದೆ. ಇನ್ನೇನಿದೆ ಎಲ್ಲವನ್ನೂ ಮಾಡಿದ್ದೀವಿ. ಅವ್ರಿಗೆ ನೀರು ಇವತ್ತು ಇತಿಹಾಸದಲ್ಲಿ ಏನಾರು ಅವ್ರಿಗೆ ನೀರು ಹರಿತಿ ಅದನ್ನ ನಿಲ್ಲಿಸಿದ್ರ ಇದುವರೆಗೂ ನಿಲ್ಲಿಸಿದ್ರ?
ಪ್ರಥಮ ಬಾರಿಗೆ ನೀರು ನಿಲ್ಲಿಸಿರೋದು, ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತ ಮಾಡಿರುವಂಥದ್ದು, ಮತ್ತು ಯಾವುದೇ ಪಾಕಿಸ್ತಾನ ನಾಗರಿಕರು ಈ ದೇಶದೊಳಗಡೆ ಇರಂಗಿಲ್ಲ ಅಂತಲೂ ಭಾಳ ಸ್ಪಷ್ಟವಾಗಿ ನಿರ್ಧಾರ ತಗೊಂಡಿರುವಂಥದ್ದಿದೆ. ಇನ್ನೇನೇ ಮಾತುಕತೆ ಇದ್ರೂ ಭಯೋತ್ಪಾದನೆ ವಿಚಾರನೇ ಮಾತಾಡೋದು, ಏನೇ ಮಾತುಕತೆ ಇದ್ರೂ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆನೇ ಮಾತಾಡೋಂಥದ್ದು. ಏನೇನು ಇನ್ನೂ ಸಾಧನೆಗಳು ಇವತ್ತೇನು ಭಾಳ ಸ್ಪಷ್ಟವಾಗಿ ನಮ್ಮ ದೇಶದ ಸೈನಿಕರು ಅದ್ಭುತವಾಗಿ ಸಾಧನೆ ಮಾಡಿದ್ದಾರೆ, ಅದ್ಭುತವಾಗಿ ಪ್ರದರ್ಶಿಸಿದ್ದಾರೆ, ಇಡೀ ವಿಶ್ವಕ್ಕೆ ತೋರಿದ್ದಾರೆ. ನಾವೆಲ್ಲ ಹೆಮ್ಮೆ ಪಡೋವಂಥದ್ದು. ಈ ಹೆಮ್ಮೆ ಪಡೋವಂಥ ಸಂದರ್ಭದಲ್ಲಿ ಅಪಸರ್ವ ಹೇಳೋಂಥ ವ್ಯಕ್ತಿಗಳು ಏನಿದೆ ಅವ್ರ ತಲೆನಲ್ಲಿ ಗೊತ್ತಿಲ್ಲ. ಅವ್ರ ತಲೆನಲ್ಲಿ ಏನು ತುಂಬಿಕೊಂಡಿದ್ದಾರೋ ಅವ್ರು ಯಾವ ವ್ಯಕ್ತಿಗಳು ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇಂಥ ತಪ್ಪು ಮಾತುಗಳನ್ನು ಹೇಳುವಂಥ ಯಾವುದೇ ವ್ಯಕ್ತಿಗಳಿದ್ರು ಅಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ನಿಮ್ಮ ಅಭಿಮಾನ ವ್ಯಕ್ತಪಡಿಸಿ, ನಿಮ್ಮ ಅಭಿನಂದನೆಗಳನ್ನು ಸಲ್ಲಿಸಿ ಪ್ರಧಾನಮಂತ್ರಿಗಳಿಗೆ ಮತ್ತು ಸೈನ್ಯ ಯಾವ ರೀತಿ ಅದ್ಭುತವಾಗಿ ಈ ಕಾರ್ಯಾಚರಣೆಯನ್ನು ಮಾಡಿರೋದಕ್ಕೆ ನಾವೆಲ್ಲರೂ ಹೆಮ್ಮೆಯಿಂದ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವು ನಮ್ಮ ಬೆಂಗಳೂರು ನಗರದಲ್ಲಿ 15ನೇ ತಾರೀಕು ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಿದ್ವಿ. ಈ ತಿರಂಗ ಯಾತ್ರೆ ಮೂಲಕ ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ಸೈನಿಕರಿಗೆ ಮೆಚ್ಚುಗೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತೇವೆ.